ಪುಂಡರ ಒಂದು ಪುಂಡರಿಂದ ಪೆಟ್ಟು ತಿಂದಂತಹ ಮುಖೇಶ್ ಏನಿದ್ದಾರೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಏನಾಯ್ತು ಅವತ್ತು ಅಂತ ಘಟನೆಯನ್ನ ವಿವರಿಸಿದ್ದಾರೆ. ಆಜಾನ್ ಕೂಗೋ ಟೈಮ್ ಹನುಮಾನ್ ಚಾಲಿಸವನ್ನ ಅಥವಾ ಭಕ್ತಿಗೀತೆಯನ್ನ ಆಫ್ ಮಾಡು ಇಲ್ಲ ಹೊಡಿತೀವಿ ಅಂತ ಹೇಳಿದ್ರಂತೆ. ಕಾರಣ ಏನು ಅಂದ್ರೆ ಅದೇ ಮಸೀದಿಯಲ್ಲಿ ಈಗ ಹಬ್ಬ ಬೇರೆ ನಡೀತಾ ಇದೆಯಲ್ಲ ಅವ್ರದ್ದು. ಆಜಾನ್ ಟೈಮ್ ಹತ್ರ ಬಂತು, ಆಫ್ ಮಾಡು ಇಲ್ಲಾಂದ್ರೆ ಹೊಡಿತೀನಿ ಅಂತ ನನಗೆ ಪ್ರವೋಕ್ ಮಾಡಿದ್ರು. ನಾನು ವಾಪಸ್ ತಿರುಗಿ ಮಾತಾಡಿದೆ, ಆಗ ರಸ್ತೆ ಕೆಡವಿ ನನಗೆ ಮನಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅಂತ ಸವಿಸ್ತರವಾಗಿ ಘಟನೆಯನ್ನ ಬಿಚ್ಚಿಟ್ಟಿದ್ದಾರೆ. ಗಲಾಟೆ ಯಾವ ಕಾರಣಕ್ಕಾಯಿತು ಮತ್ತು ಆರಂಭದಲ್ಲಿ ಏನಕ್ಕಾಗಿ ಬಂದಿದ್ರು ಆ ಹುಡುಗರು ಅನ್ನೋದರ ಬಗ್ಗೆ ಸಂಪೂರ್ಣವಾಗಿ ಮಾತನಾಡಲಿಕ್ಕೆ ನನ್ನ ಜೊತೆ ಹಲ್ಲೆಗೊಳಗಾದಂತಹ ಮುಖೇಶ್ ಅವರು ಇದ್ದಾರೆ. ನಾನು ಅವರನ್ನು ಮಾತಾಡ್ತೀನಿ, ಯಾವ ಕಾರಣಕ್ಕಾಗಿ ಅವರು ಬಂದಿದ್ದರು ಮತ್ತು ಏನು ವಿಚಾರವಾಗಿ ಅವರು ಆರಂಭದಲ್ಲಿ ಗಲಾಟೆ ಮಾಡಲಿಕ್ಕೆ ಮುಂದಾದರು ಅನ್ನುವಂಥದ್ರ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿಯನ್ನು ಮುಖೇಶ್ ನನ್ನ ಜೊತೆ ಹಂಚ್ಕೊಳ್ತಾರೆ. ಮುಖೇಶ್, ಆರಂಭದಲ್ಲಿ ಆ ಹುಡುಗರು ನಿಮ್ಮ ಅಂಗಡಿಗೆ ಯಾವ ಕಾರಣಕ್ಕಾಗಿ ಬಂದಿದ್ದು? ಸರ್, ನಮ್ಮ ಅಂಗಡಿಯಲ್ಲಿ ಬ್ಲೂಟೂತ್ ಸ್ಪೀಕರಲ್ಲಿ ಹನುಮಾನ್ ಚಾಲೀಸ ಪ್ಲೇ ಆಗ್ತಾಯಿತ್ತು. ಅವರು ಮುಂದೆ ಹೋಗ್ಬಿಟ್ಟು ತಿರ್ಗಾ ಹಿಂದೆ ಬಂದುಬಿಟ್ಟು ಕೇಳಿದ್ರು, ಮೊಬೈಲ್ ಸ್ಪೀಕರ್ ಆಫ್ ಮಾಡು ಇಲ್ಲ ಅಂದರೆ ನಾನು ಹೊಡಿಬಿಡ್ತೀನಿ. ನಾನು ಕೇಳಿದೆ, ಏನಕ್ಕೆ ಕಾರಣ ಏನಕ್ಕೆ? ಅಜಾನ್ ಟೈಮ್ ಇದೆ, ಮಸ್ಜಿದ್ ಹತ್ರ ಇದೆ. ನಾನು ಹೇಳಿದೆ, ಅದು ಇವಾಗ ಅಜಾನ್ ಟೈಮ್ ಇಲ್ಲ, ಅಜಾನ್ ಟೈಮ್ ಇದೆ ಏನಿಲ್ಲ, ಅದು ಬಿಡು, ಪ್ಲೇ ಮಾಡಿದ್ರೆ ಹೊಡಿತೀನಿ ಅಂತ ಅವ್ನು ನನಗೆ ಪ್ರವೋಕ್ ಮಾಡಿದ್ರು. ಮುಖೇಶ್ ಅವರ ಮೇಲೆ ಹಲ್ಲೆ ಮಾಡಿದಂಥ ಅಷ್ಟೂ ಜನ ಹುಡುಗರು ಮುಖೇಶ್ ಅವರಿಗೆ ಗೊತ್ತಿರೋಂಥ ಹುಡುಗರು. ಒಂದು ಆರಂಭದಲ್ಲಿ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಘಟನೆ ಏನಾಯಿತು ಅಂತ ಕೇಳಿದಾಗ ಅವರು ರೋಲ್ ಕಾಲ್ ಮಾಡಲಿಕ್ಕೆ ಬರ್ತಾಯಿದ್ರು. ಇವತ್ತು ಕೂಡ ರೋಲ್ ಕಾಲ್ ಮಾಡಲಿಕ್ಕೆ ಬಂದಿದ್ದರು. ಹಾಗಾಗಿ ನಾನು ನಿರಾಕರಿಸಿದೆ, ಆ ಕಾರಣಕ್ಕಾಗಿ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅವರು ಅಂತ. ಸರ್, ಅವರು ನನಗೆ ಓದೋದು ಬರೋಕ್ಕೆ ದಾರಿಯಲ್ಲಿ ನಾನು ಐಟಮ್ ಇಸ್ಕೊಳೋಗ್ಬೇಕು, ಎಸ್ ಪಿ ರೋಡು ಈ ರೋಡು. ಆ ದಾರಿಯಲ್ಲಿ ಹೆವಿ ಕೆರ್ಬಿಟ್ಟು ಕಾಸು ಕೇಳೋದು, ಐಟಮ್ ಕೇಳೋದು, ಅದು ಪ್ರೊವೋಕ್ ಮಾಡ್ತಾಯಿದ್ರು ನನಗೆ. ನಾನು ಕೊಡ್ತಾ ಇರಲಿಲ್ಲ. ಆ ಕಾರಣಕ್ಕೆ ಅವರು